टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮತ್ತೆ ಕೊರೋನಾ ಮಾರಿ ಎಂಟ್ರಿ ಕೊಟ್ಟಿದೆ. ಸದ್ದಿಲ್ಲದೆ ರಾಜ್ಯದಲ್ಲಿ ಕೊರೋನಾ ಎಂಟ್ರಿ ಕೊಟ್ಟಿದ್ದು. ಒಂದು ಕಡೆ ಮಳೆ, ಅದರ ನಡುವೆ ಆತಂಕವನ್ನ ಸೃಷ್ಟಿಸ್ತಾ ಇದೆ ಈ ಕೊರೋನಾ ವೈರಸ್. ಕಳೆದ 5 ತಿಂಗಳಿಂದ ರಾಜ್ಯದಲ್ಲಿ ಕೊರೋನಾ ತಾಂಡವಾಡ್ತಾ ಇತ್ತು. ಜನವರಿಯಿಂದ ಮೇವರೆಗೆ ಕೊರೋನಾ ವೈರಸ್ ಹೆಚ್ಚಳ ಆಗಿದೆ. ಮೇ ತಿಂಗಳೊಂದರಲ್ಲೇ ರಾಜ್ಯದಲ್ಲಿ 33 ಕೊರೋನಾ ಕೇಸ್ಗಳು ದಾಖಲಾಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರತಿ ತಿಂಗಳು ಎಷ್ಟೆಷ್ಟು ಪಾಸಿಟಿವ್ ಪ್ರಕರಣಗಳು ಬಂದವು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಜನವರಿಯಲ್ಲಿ 3, ಫೆಬ್ರವರಿಯಲ್ಲಿ 1, ಮಾರ್ಚ್ನಲ್ಲಿ 3, ಬಟ್ ಮೇ ತಿಂಗಳಿನ ಒಂದರಲ್ಲೇ ರಾಜ್ಯದಲ್ಲಿ 33 ಕೊರೋನಾ ಕೇಸ್ಗಳು ದಾಖಲಾಗಿದೆ. ಹೆಚ್ಚಳವಾಗಿದೆ. ಕಳೆದ 5 ತಿಂಗಳಿನಿಂದ ಕೊರೋನಾ ಅಲ್ಲಲ್ಲಿ 1-2 ಪ್ರಕರಣಗಳಷ್ಟೇ ದಾಖಲಾಗ್ತಾ ಇತ್ತು. ಆದರೆ ಮೇ ತಿಂಗಳಿನಲ್ಲಿ ಒಂದು ಕಡೆ ಮಳೆ ಅಬ್ಬರಿಸ್ತಾ ಇದೆ, ಮತ್ತೊಂದೆಡೆ ಈ ಕೊರೋನಾ ಸೋಂಕಿನ ಪ್ರಕರಣಗಳು ಕೂಡ ಹೆಚ್ಚಳವಾಗ್ತಾ ಇರೋದು ಆತಂಕವನ್ನು ಮೂಡಿಸ್ತಾ ಇದೆ. ಯಾವುದೇ ಸದ್ದಿಲ್ಲದೆ ಎಂಟ್ರಿ ಕೊಟ್ಬಿಟ್ಟಿದೆ ಕೊರೋನಾ. ಇದೇ ನಿನ್ನೆ ಮೊನ್ನೆ ಮತ್ತೆ ಎಂಟ್ರಿ ಕೊಟ್ಟದ್ದಲ್ಲ, 5 ತಿಂಗಳಿನಿಂದ ಇರುವಂತಹ ಡಾಟಾ ನೋಡ್ತಾ ಇದ್ದೀವಿ. ಅದರಲ್ಲೂ 9 ತಿಂಗಳ ಮಗುವಿಗೆ ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಆ 9 ತಿಂಗಳ ಮಗುವಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯ ನಿವಾಸಿ. ಹೊಸಕೋಟೆಯಲ್ಲಿ ಆರೋಗ್ಯ ಅಧಿಕಾರಿಗಳೀಗ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ. ಸೊ ಏನು ಈ ಸದ್ಯಕ್ಕೆ ಏನೋ ಗಾಬರಿ ಪಡಬೇಕಾಗಿಲ್ಲ. ನೋಡೋಣ, ಆ ಥರ ಪರಿಸ್ಥಿತಿ ಬಂದರೆ ನಾವು ಖಂಡಿತ ಹೇಳ್ತೀವಿ. ನಮ್ಮಲ್ಲೂ ಕೂಡ ಒಂದು ಟ್ಯಾಗ್ ಕಮಿಟಿ ಇದೆ. ಅವರು ಕೂಡ ಇನ್ಫಾರ್ಮಲಿ ಡಿಸ್ಕಸ್ ಮಾಡಿದ್ದಾರೆ, ಇನ್ಫಾರ್ಮಲಿ ಚರ್ಚೆ ಮಾಡಿದ್ದಾರೆ. ಈಗಲೂ ಇದೆ. ಅದು ಎನಿ ಟೈಮ್ ಅದು ಅವ್ರದ್ದೇ ಒಂದು ಗ್ರೂಪ್ ಇದೆ. ಸೊ ಅದೊಂದು ಅವರೆಲ್ಲ ಇನ್ಫಾರ್ಮಲಿ ಚರ್ಚೆ ಮಾಡಿದ್ದಾರೆ. ಸೊ ಏನು ಈ ಸದ್ಯಕ್ಕೆ ಏನೋ ಗಾಬರಿ ಪಡಬೇಕಾಗಿಲ್ಲ. ನೋಡೋಣ, ಆ ಥರ ಪರಿಸ್ಥಿತಿ ಬಂದರೆ ನಾವು ಖಂಡಿತ ಹೇಳ್ತೀವಿ. ನಮ್ಮಲ್ಲೂ ಕೂಡ ಒಂದು ಟ್ಯಾಗ್ ಕಮಿಟಿ ಇದೆ. ಅವರು ಕೂಡ ಇನ್ಫಾರ್ಮಲಿ ಡಿಸ್ಕಸ್ ಮಾಡಿದ್ದಾರೆ, ಇನ್ಫಾರ್ಮಲಿ ಚರ್ಚೆ ಮಾಡಿದ್ದಾರೆ. ಈಗಲೂ ಇದೆ. ಅದು ಎನಿ ಟೈಮ್ ಅದು ಅವ್ರದ್ದೇ ಒಂದು ಗ್ರೂಪ್ ಇದೆ. ಸೊ ಅದೊಂದು ಅವರೆಲ್ಲ ಇನ್ಫಾರ್ಮಲಿ ಚರ್ಚೆ ಮಾಡಿದ್ದಾರೆ. ಮಾಸ್ಕನ್ನು ಧರಿಸ್ಬೇಕು, ಸಾಮಾಜಿಕ ಅಂತರ ಕಾಪಾಡಬೇಕು, ಆಮೇಲೆ ಶುಭ್ರತೆ ಏನಂದರೆ ಸ್ಯಾನಿಟೈಸೇಷನ್, ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡಬೇಕು, ಸಾಮಾಜಿಕ ಅಂತರ ಕಾಪಾಡಬೇಕು. ಮಾಸ್ಕನ್ನು ಧರಿಸಿದರೆ ಸಾಕಷ್ಟು ಕಡಿಮೆ ಆಗ್ತದೆ. ಬಹುಶಃ ಕೋವಿಡ್ ಅಂಥ ಮಟ್ಟದಲ್ಲಿ ಬರೋ ಸಾಧ್ಯತೆ ಇಲ್ಲ. ಎಲ್ಲೋ ತೆರೆದಿಟ್ಟಂಥ ಒಟ್ಟಿಗೆ ಸೇವನೆ ಮಾಡೋದು, ಎಲ್ಲ ಆಹಾರದಲ್ಲಿ ಶುದ್ಧವಾದ ಆಹಾರ ಮತ್ತು ಅತಿಯಾದ ಬಿಸಿ ಆಹಾರವನ್ನು ಸೇವನೆ ಮಾಡಬೇಕಾಗ್ತದೆ. ಯಾವುದು ಹೊರಗಡೆ ರಸ್ತೆ ಬದಿಯಲ್ಲಿರುವಂಥದ್ದನ್ನ ಮಾರುವಂಥದ್ದನ್ನ, ಸೇಫ್ ಇಲ್ಲದೆ ಇರುವಂಥ ಆಹಾರಗಳನ್ನ ಸ್ಟ್ರೀಟ್ ವೆಂಡರ್ ಮಾಡೋದನ್ನ ಸೇವನೆ ಮಾಡಬಾರ್ದು. ಅದರಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು. ಏನೇ ಆಗದೆ ಸಪೋಸ್ ಆ ಥರ ನಿಮಗೆ ಮೈಕೈ ನೋವು, ಕಣ್ಣು ಬೇನೆ, ಜ್ವರ, ಕೆಮ್ಮು, ನೆಗಡಿ ಈ ಥರ ಬಂದರೆ ನೀವು ಕೂಡಲೇ ಹತ್ತಿರದಲ್ಲಿರುವ ವೈದ್ಯರನ್ನು ಸಂಪರ್ಕಿಸಿ ಅಥವಾ ಆಸ್ಪತ್ರೆಗಳಿಗೆ ಬಂದರೆ ನಿಮಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸೂಕ್ತ ಚಿಕಿತ್ಸೆ ಟೈಮ್ನಲ್ಲಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ.